ಬುರುಡಗುಂಟೆಯಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ನೂತನ ವಿಗ್ರಹ ಅನಾವರಣ ಕಾರ್ಯಕ್ರಮ. ಚಿಂತಾಮಣಿ ತಾಲೂಕಿನಲ್ಲಿ ಬುರುಡಗುಂಟೆ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ನೂತನ ವಿಗ್ರಹ ಅನಾವರಣ ಕಾರ್ಯಕ್ರಮವನ್ನು ಗ್ರಾಮದ ಶಾನುಭೋಗರ ಕುಟುಂಬದಿಂದ ಲೋಕಾರ್ಪಣೆ ಮಾಡಲಾಯಿತು. ಬುರುಡಗುಂಟೆ ಗ್ರಾಮ ತಾಲೂಕಿನಲ್ಲಿ ಪುರಾತನ ದೇವಾಲಯಗಳ ತವರೂರು ಎನ್ನಬಹುದಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಗಂಗಾಭವಾನಿ ಪ್ರಸಿದ್ಧ ಪವಾಡ ದೇವತೆಯಾಗಿ ನೆಲೆಸಿದ್ದು, ಅದೇ ರೀತಿಯಾಗಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯವು ಪಾಪಾಗ್ನಿ ನದಿ ದಡದ ಮೇಲೆ ನೆಲೆಸಿದ್ದು, ಪುರಾತನ ಯೋಗಲಿಂಗೇಶ್ವರ ದೇವಾಲಯ ಮತ್ತು ಅದೇ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ವಿಗ್ರಹ ದೇವಾಲಯವು ಪುರಾತನವಾಗಿತ್ತು. ಇಲ್ಲಿಯೂ ದೇವರ ಮಹಿಮೆಯನ್ನು ಕಾಣಬಹುದಾಗಿತ್ತು. ಹಾಗಾಗಿ ಇಂಥ ದೈವಶಕ್ತಿಯನ್ನು ಕೂಡಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿಯ ನೂತನ ಸುಮಾರು 18 ಅಡಿಗಳ ವಿಗ್ರಹವನ್ನು ಬುರುಡಗುಂಟೆ ಗ್ರಾಮದ ಶಾನುಭೋಗ ಕುಟುಂಬದವರಿಂದ ದೇವರನ್ನು ವಿಶೇಷವಾಗಿ ಅಲಂಕರಿಸಿ ಭಾನುವಾರದಂದು ಹೋಮ ಹವನ ಅಭಿಷೇಕಗಳಿಂದ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿ ಲೋಕಾರ್ಪಣೆ ಮಾಡಲಾಯಿತು. ಇದೇ ವೇಳೆಯಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ನಳಿನಿ ಕೆಎಲ್, ಶ್ರೀನಿವಾಸ್, ಗಾಯತ್ರಮ್ಮ, ಮಂಜುನಾಥ್, ಪ್ರತಿಭಾ, ವೆಂಕಟೇಶ್, ಪ್ರಿಯಾ ಮಣಿಕಂಠ, ಸಾಯಿಶ್ರೀ, ಅನುಷಾ, ಅರುಣ್, ಬಿಎಸ್ ಕೃಕಮೂರ್ತಿ, ವೇದ ಜಯಕುಮಾರ್, ಪದ್ಮಸೋಮು, ರೇಖಾ ಮಹೇಶ್, ಅನಿತಾ ಸುಕುಮಾರನ್, ಉಮಾ ಕಿಶೋರ್, ಸ್ವಾತಿ ಪ್ರಸಾದ್, ರೂಪ ವೇಣುಗೋಪಾಲ್, ಎಂಎಸ್ ಪ್ರಭಾಕರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಾಯತ್ರಿ ಭರತ್, ಅನ್ನಪೂರ್ಣ, ಲೋಕೇಶ್, ಗೋಪಿನಾಥ್ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.